ಇಂಗ್ಲಿಷ್ನಲ್ಲಿ ಯಾರನ್ನಾದರೂ ಅಭಿನಂದಿಸುವುದು ಹೇಗೆ? ಕಂಗ್ರ್ಯಾಚುಲೇಟಿಂಗ್ ಸಮ್ವನ್. ಇಂಗ್ಲಿಷ್ನಲ್ಲಿ ಯಾರನ್ನಾದರೂ ಅಭಿನಂದಿಸುವುದು ಹೇಗೆ? ಕಂಗ್ರ್ಯಾಚುಲೇಟಿಂಗ್ ಸಮ್ವನ್. ಯಾರಾದರೂ ಯಶಸ್ಸು ಅಥವಾ ಸಂತೋಷದ ವಿಷಯವನ್ನು ಹಂಚಿಕೊಂಡಾಗ ಅವರನ್ನು ಇಂಗ್ಲಿಷ್ನಲ್ಲಿ ಅಭಿನಂದಿಸಲು ಬಳಸುವ ಪ್ರಮುಖ ವಾಕ್ಯಗಳು. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು, ಅತ್ಯಂತ ಪ್ರಮುಖ ಮತ್ತು ಸಾಮಾನ್ಯ ಪದ. ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಪ್ರಮೋಷನ್, ನಿಮ್ಮ ಉದ್ಯೋಗ ಪ್ರಗತಿಗೆ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ವೆಡ್ಡಿಂಗ್ ಡೇ, ನಿಮ್ಮ ವಿವಾಹದ ದಿನಕ್ಕೆ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್, ಐ ಆಮ್ ಸೋ ಹ್ಯಾಪಿ ಫಾರ್ ಯು, ಅಭಿನಂದನೆಗಳು, ನಿಮ್ಮ ಯಶಸ್ಸು ನನಗೆ ತುಂಬ ಸಂತೋಷ ತಂದಿದೆ. ಎರಡನೇದಾಗಿ ಐ ಆಮ್ ಸೋ ಪ್ರೌಡ್ ಆಫ್ ಯು, ನನಗೆ ನಿಮ್ಮ ಬಗ್ಗೆ ಹೆಮ್ಮೆ ಅನಿಸುತ್ತಿದೆ. ಯು ಪಾಸ್ಡ್ ದಿ ಎಕ್ಸಾಮ್, ಐ ಆಮ್ ಸೋ ಪ್ರೌಡ್ ಆಫ್ ಯು, ನೀವು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದೀರಿ, ನನಗೆ ನಿಮ್ಮ ಬಗ್ಗೆ ಹೆಮ್ಮೆ ಇದೆ. ಐ ಆಮ್ ಸೋ ಪ್ರೌಡ್ ಆಫ್ ಯುವರ್ ಅಚೀವ್ಮೆಂಟ್, ನಿಮ್ಮ ಸಾಧನೆಯ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನಿಸುತ್ತಿದೆ. ಯು ವರ್ಕ್ಡ್ ಹಾರ್ಡ್ ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಯು, ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ದೀರಿ, ನನಗೆ ನಿಮ್ಮ ಬಗ್ಗೆ ಹೆಮ್ಮೆ ಇದೆ. ಮೂರನೇದಾಗಿ ಯು ಡಿಸರ್ವ್ ಇಟ್, ನೀವು ಇದಕ್ಕೆ ಸಂಪೂರ್ಣ ಅರ್ಹರು, ಕಷ್ಟಪಟ್ಟು ಗೆದ್ದಾಗ ಹೇಳುವುದು. ಗ್ರೇಟ್ ಜಾಬ್, ಯು ಟೋಟಲಿ ಡಿಸರ್ವ್ ಇಟ್, ಉತ್ತಮ ಕೆಲಸ, ನೀವು ಇದಕ್ಕೆ ಸಂಪೂರ್ಣ ಅರ್ಹರು. ಕಂಗ್ರ್ಯಾಚುಲೇಷನ್ಸ್ ಆನ್ ದ ನ್ಯೂ ಕಾರ್, ಯು ಡಿಸರ್ವ್ ಇಟ್, ಹೊಸ ಕಾರು ಕೊಂಡಿದ್ದಕ್ಕೆ ಅಭಿನಂದನೆಗಳು, ನೀವು ಇದಕ್ಕೆ ಅರ್ಹರು. ಯು ವನ್ ದ ಟ್ರೋಫಿ, ಯು ರಿಯಲಿ ಡಿಸರ್ವ್ ಇಟ್, ನೀವು ಟ್ರೋಫಿ ಗೆದ್ದಿದ್ದೀರಿ, ನೀವು ನಿಜವಾಗಿಯೂ ಇದಕ್ಕೆ ಅರ್ಹರು. ಮುಂದಿನದಾಗಿ ಹೆಡ್ಸ್ ಆಫ್ ಗುಡ್ ಜಾಬ್, ನಿಮಗೆ ನನ್ನ ಸಲಾಂ, ಒಳ್ಳೆಯ ಕೆಲಸ, ಸ್ನೇಹಿತರೊಂದಿಗೆ ಬಳಸಲು. ಹೆಡ್ಸ್ ಆಫ್ ಟು ಯುವರ್ ಡೆಡಿಕೇಶನ್, ನಿಮ್ಮ ಸಮರ್ಪಣಾ ಭಾವಕ್ಕೆ ನನ್ನ ಸಲಾಂ. ಗುಡ್ ಜಾಬ್ ಆನ್ ಕಂಪ್ಲೀಟಿಂಗ್ ದ ಪ್ರಾಜೆಕ್ಟ್ ಮುಗಿಸಿದ್ದಕ್ಕೆ ಒಳ್ಳೆಯ ಕೆಲಸ ಮಾಡಿದ್ದೀರಿ. ಯು ಡಿಡ್ ಇಟ್, ಗುಡ್ ಜಾಬ್, ನೀವು ಇದನ್ನು ಮಾಡಿ ತೋರಿಸಿದ್ರಿ, ಒಳ್ಳೆಯ ಕೆಲಸ. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ನನ್ನ ಕೋರ್ಸ್ ಮಾಡಬೇಕು, 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಬೇಕಂತ ಇದ್ದರೆ ನನ್ನ ನಂಬರಿಗೆ ವಾಟ್ಸಪ್ ಮಾಡಿ, ನಾನು ನಿಮಗೆ ಡೀಟೇಲ್ ಕಳಿಸ್ತೇನೆ.